ನಮಸ್ಕಾರ. ನಾನೊಬ್ಬ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಅಂದರೆ ಮನೋಸಾಮಾಜಿಕ ಮತ್ತು ಮನೋವೈದ್ಯಕೀಯ ಆಪ್ತ ಸಮಾಲೋಚನೆ ನನ್ನ ವೃತ್ತಿ. ಹೆಸರು ಮೀನಾ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ನನ್ನ ಊರು. ಕಳೆದ ಹಲವು ವರ್ಷಗಳಿಂದ ನಾನು ಕೌನ್ಸಿಲಿಂಗ್ ಮಾಡುತ್ತಿದ್ದರೂ ಕೋವಿಡ್ ನಂತರ 2020ರ ಬಳಿಕ ಆನ್ಲೈನ್ ಕೌನ್ಸಿಲಿಂಗ್ ಕೂಡ ಶುರು ಮಾಡಿದ್ದೇನೆ. ಇದರಿಂದಾಗಿ ಬೇರೆ ಬೇರೆ ಊರಿನ, ಭಾಷೆಯ, ಜಾತಿ, ಧರ್ಮದ, ವಯಸ್ಸಿನ ಜನರ ಜೊತೆ ಆಪ್ತ ಸಮಾಲೋಚನೆ ನಡೆಸ್ತಿರ್ತೇನೆ. ನನ್ನ ವೃತ್ತಿಯ ಅನುಭವದಿಂದ ಪ್ರೇರಣೆಗೊಂಡು ಈ ವಿಡಿಯೋವನ್ನು ನಮ್ಮ ಮನಜನ ಚಾನೆಲ್ಗಾಗಿ ಮಾಡೋದಕ್ಕೆ ಹೊರಟಿದ್ದೇನೆ. ಎಷ್ಟೋ ಜನ ಪೋಷಕರು ತಮ್ಮ ವಯಸ್ಕ ಮಕ್ಕಳ ಬಗ್ಗೆ ಕೊರಗೋದು, ಚಿಂತೆ ಮಾಡುವುದು ಸಾಮಾನ್ಯ. ನನ್ನ ಹತ್ರ ಬಂದು, ಮೇಡಮ್, 30 ವರ್ಷದ ನನ್ನ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಈಗಲೇ ಮದುವೆ ಬೇಡ ಅಂತಾನೆ, ಇನ್ನೂ ಯಾವಾಗ, ತಡವಾದರೆ ಹುಡುಗಿ ಸಿಗೋದು ಹೇಗೆ ಅಂತೆಲ್ಲ ಎಷ್ಟು ಹೇಳಿದರೂ ಅರ್ಥವೇ ಮಾಡ್ಕೊಳ್ಳೋದಿಲ್ಲ ಅಂತನ್ನುವ. ನನ್ನ ಮಗಳಿಗೀಗ 26, ಭಾಳ ಜಾಣೆ, ಒಳ್ಳೆ ಕೆಲಸದಲ್ಲಿದ್ದಾಳೆ, ಒಳ್ಳೊಳ್ಳೆಯ ಸಂಬಂಧಗಳು ಬರ್ತಾ ಇದೆ. ಆ ಮಾತೆತ್ತಿದ್ರೆ ಕೋಪಿಸ್ಕೊಳ್ತಾಳೆ. ನನಗೀಗಲೇ ಮದುವೆ ಬೇಡ, ನನ್ನ ಮದುವೆ ಯೋಚನೆ ನೀವು ಮಾಡಬೇಡಿ, ನನಗೆ ಇಷ್ಟ ಆಗುವಂಥವ್ರು ಸಿಕ್ಕರೆ ನಾನು ಸಿಕ್ಕಾಗ ಮುಂದೆ ಮದುವೆ ಆಗುವೆ ಅಂತ ಅಂತಾಳೆ ಅನ್ನುವ. ತಂದೆ ತಾಯಿಯರು ಒಂದೆಡೆ ಆದರೆ, ಮೇಡಮ್, ನಾನೊಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ, ಅವಳು ನಮ್ಮ ಜಾತಿ ಅಲ್ಲ ಅಂತನೂ ಒಂದೇ ಕಾರಣಕ್ಕೆ ಮನೆ ರಣರಂಗವಾಗಿದೆ ಅಂತನ್ನುವ. ಮೇಡಮ್, ನನಗೆ ಕರಿಯರ್ ಫಸ್ಟ್, ಮ್ಯಾರೇಜ್ ನೆಕ್ಸ್ಟ್. ನನ್ನ ಅಪ್ಪ ಅಮ್ಮ ಹುಡುಕುವಂತಹ ಸಾಂಪ್ರದಾಯಿಕ ಮದುವೆಗಳಲ್ಲಿ ನನಗೆ ಆಸಕ್ತಿ ಇಲ್ಲ. ಎಷ್ಟು ಹೇಳಿದರೂ ನಮ್ಮ ಮನೆಯವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಮನೆಯೆಲ್ಲ ಯಾವಾಗಲೂ ಕಿರಿಕಿರಿ ಅಂತನ್ನುವ ಮಕ್ಕಳು ಇನ್ನೊಂದೆಡೆ. ಇತ್ತೀಚೆಗೆ ನನ್ನ ಹತ್ರ ಒಂದು ದಂಪತಿ ಬಂದಿದ್ದರು. ಮದುವೆಯಾಗಿ 4 ವರ್ಷ ಆಗಿದೆ. ತುಂಬ ಚೆನ್ನಾಗಿ ಸಂಸಾರ ಮಾಡ್ತಿದ್ದಾರೆ. ಅವರಿಬ್ಬರು ಪರಸ್ಪರನ್ನು ಇಷ್ಟಪಟ್ಟೆ ಮದುವೆ ಆದವರು. ತುಂಬ ಖುಷಿಯಿಂದ ವೃತ್ತಿ ಬದುಕು ಮತ್ತು ವೈಯಕ್ತಿಕ ಬದುಕು ಎರಡನ್ನೂ ನಿಭಾಯಿಸ್ತಿದ್ದಾರೆ. ಆದರೆ ಅವ್ರಿಗೊಂದೇ ಸಮಸ್ಯೆ. ಅವರಿಬ್ಬರ ಅಪ್ಪ ಅಮ್ಮಂದಿರು ಇವರ ಬದುಕಿನ ಒಂದು ಥರದಲ್ಲಿ ಒಂಥರದ ಕಷ್ಟ ಕೊಡ್ತಿದ್ದಾರೆ ಅಂತ ಅವರಂದರು. ಏನಂತಂದರೆ, ಇನ್ನೂ ನೀವು ಮಗು ಮಾಡ್ಕೋಬೇಕು, ಮಗು ಯಾವಾಗ, ಇನ್ನೂ ಈಗಾಗಲೇ ತಡವಾಗಿದೆ, ಡಾಕ್ಟರ್ ಬಳಿ ಹೋಗೋಣ. ಒಟ್ಟಿನಲ್ಲಿ ಯಾವಾಗ ಸಿಕ್ಕಿದ್ರು ಫೋನ್ನಲ್ಲೂ ಬರೀ ಮಗು ಬಗ್ಗೆನೇ ಮಾತಾಡ್ತಾರೆ. ನಮಗಂತೂ ಈಗ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ನಾವೆಷ್ಟು ಸ್ವತಂತ್ರರಾಗಿ ಬದುಕ್ತಾ ಇದ್ದರೂ ನಮ್ಮನ್ನು ಕಂಟ್ರೋಲ್ ಮಾಡೋದನ್ನು ಇವರು ಬಿಡ್ತಿಲ್ವಲ್ಲ ಅಂತ ಅವರಿಗೆ ಬೇಸರ. ಒಟ್ಟಿನಲ್ಲಿ ಇಂಥ ಒಂದು ಸನ್ನಿವೇಶಗಳು ಒಂಥರದ ಸಂಘರ್ಷವನ್ನು ಸೃಷ್ಟಿ ಮಾಡ್ತಾ ಇದೆ. ಮನೆಗಳಲ್ಲಿ ಒತ್ತಡ ಹೆಚ್ಚಾಗ್ತಿದೆ, ನೆಮ್ಮದಿ ಕಡಿಮೆ ಆಗ್ತಿದೆ, ವಿರಸ ಸಂಘರ್ಷಗಳು ಸಾಮಾನ್ಯವಾಗ್ತಿದೆ. ಹೌದು, ಬದಲಾದ ಪರಿಸ್ಥಿತಿಯಲ್ಲಿ ಮದುವೆ ಹಾಗೂ ಕುಟುಂಬದ ರೂಪುರೇಷೆ, ಚಿತ್ರ ಬದಲಾಗ್ತಾ ಇದೆ. ವಿಜ್ಞಾನ ತಂತ್ರಜ್ಞಾನದಲ್ಲಿನ ಬೆಳವಣಿಗೆ, ಸಾಮಾಜಿಕ ಜಾಲತಾಣಗಳ ಬಳಕೆ, ವೈಯಕ್ತಿಕ ಸ್ವಾತಂತ್ರ್ಯದ ಬಯಕೆ, ಔದ್ಯೋಗಿಕ ರಂಗದಲ್ಲಿನ ಒತ್ತಡ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಕುಟುಂಬ ವ್ಯವಸ್ಥೆ ಹೊಸ ಸವಾಲುಗಳನ್ನು ಎದುರಿಸ್ತಿದೆ. ಹಳೆಯ ಸಾಂಪ್ರದಾಯಿಕ ಕುಟುಂಬದ ಔಚಿತ್ಯ, ಪದ್ಧತಿಗಳು, ಆಚರಣೆಗಳು, ಮೌಲ್ಯಗಳನ್ನು ಹೊಸ ತಲೆಮಾರು ಪ್ರಶ್ನಿಸ್ತಾ ಇದೆ. ಹೊಸ ತಲೆಮಾರಿನ ಅವರ ಜೀವನ ಶೈಲಿ, ಅವರ ಆಯ್ಕೆಗಳು, ಅವರ ಆದ್ಯತೆಗಳು, ಆಲೋಚನೆಗಳು, ಇವುಗಳನ್ನೆಲ್ಲ ಹಳೆಯ ಸಾಂಪ್ರದಾಯಿಕ ಜನರು, ಅಂದರೆ ಹಳೆ ತಲೆಮಾರಿನ ಜನ, ಅದರಲ್ಲೂ ಬದಲಾವಣೆಗಳಿಗೆ ತೆರೆದುಕೊಳ್ಳಲಿಕ್ಕೆ ಸಾಧ್ಯವಾಗದ ಜನ ದೂಷಿಸ್ತಾ ಇದ್ದಾರೆ. ಹೆಣ್ಣುಮಕ್ಕಳು ಮದುವೆ ಬೇಡ ಎನ್ನೋದು, ತಡವಾಗಿ ಮದುವೆ ಆಗೋದು, ತಮ್ಮ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳೋದು, ಗಂಡು ಮಕ್ಕಳು ಮದುವೆ ಬೇಡ ಅನ್ನೋದು, ಮಕ್ಕಳು ಬೇಡ ಅನ್ನೋದು, ವಿಚ್ಛೇದನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು, ಇವುಗಳ ಬಗ್ಗೆ ಎಲ್ಲೆಡೆ ಮಾತು ಕೇಳಿ ಬರ್ತಾ ಇದೆ. ಈ ಬದಲಾವಣೆಗಳಿಗೆ ಭಯಪಟ್ಕೊಂಡ ಜನ, ಇದಕ್ಕೆಲ್ಲ ಕಾರಣ ಇವತ್ತಿನ ಹೆಣ್ಮಕ್ಳು ವಿದ್ಯಾವಂತರಾಗಿರೋದು, ಸ್ವಾವಲಂಬಿಗಳಾಗಿರೋದು ಅಂತ ಅನ್ನೋದಿದೆಯಲ್ಲ. ಇವತ್ತಿನ ಹೆಣ್ಮಕ್ಳೆಲ್ಲ ಸ್ವಾರ್ಥಿಗಳು,
ಸೋಮಾರಿಗಳು, ಹಿರಿಯರನ್ನು ಗೌರವಿಸುವುದಿಲ್ಲ, ಇವರಿಗೆ ಸಂಸಾರದ ಬೆಲೆನೇ ಗೊತ್ತಿಲ್ಲ, ಬೇಜವಾಬ್ದಾರರು ಅಂತೆಲ್ಲ ಆರೋಪದ ಪಟ್ಟಿಯನ್ನೇ ಮುಂದಿಡ್ತಾರೆ. ಪ್ರಗತಿಪರ ಹೆಣ್ಮಕ್ಕಳನ್ನು ಸಿಕ್ಕಾಪಟ್ಟೆ ಟೀಕಿಸೋರು ನಮ್ಮ ಸುತ್ತಮುತ್ತಲಿದ್ದಾರೆ. ಈ ಹೆಣ್ಮಕ್ಳಿಗೆ ಆದರ್ಶ ಗೃಹಿಣಿಯರು ಹೇಗಿರಬೇಕು ಅಂತ ಸಂಸ್ಕಾರ ಕಲಿಸಬೇಕು ಅಂತ ಅನ್ನುವಂಥ ಬರಹಗಳನ್ನು ಫೇಸ್ಬುಕ್ನಲ್ಲೂ ನಾನು ಸಾಕಷ್ಟು ನೋಡಿದ್ದೇನೆ. ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಮೇಲ್ನೋಟಕ್ಕೆ ಈ ಆರೋಪಗಳು ಸರಿ ಅಂತ ಅನಿಸಬಹುದು. ಸರಿಯಾಗಿ ಯೋಚಿಸಿ ನೋಡಿದರೆ ಈ ಯುವ ಜನರ, ಅದರಲ್ಲೂ ಹೆಣ್ಮಕ್ಕಳ ಜಾಗದಲ್ಲಿ ನಿಂತು ನೋಡಿದರೆ ಈ ಆರೋಪಗಳು ಹುರುಳಿಲ್ಲದ್ದು ಅಂತ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಜವಾಬ್ದಾರಿ ಬೇಡ, ಸ್ವಚ್ಛಂದ ಬದುಕು ಬೇಕು ಅಂತ ಅನ್ನುವ ಕಾರಣಕ್ಕೆ ಅದೆಷ್ಟು ಯುವ ಜನರು, ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಮದುವೆ ಬೇಡ ಅಂತಿರ್ಬೋದು. ಅವರು ಮದುವೆ ಬೆರಳೆಣಿಕೆ ಎಷ್ಟು ಮಂದಿ ಮಾತ್ರ. ಉಳಿದಂತೆ ಅವರ ನಿರ್ಧಾರಕ್ಕೆ ಅವರದೇ ಆದ ವೈಯಕ್ತಿಕ, ಆರ್ಥಿಕ, ಮನೋಸಾಮಾಜಿಕ, ಲೈಂಗಿಕ ಕಾರಣಗಳಿರ್ಬೋದು. ಇಂದಿನ ಮಕ್ಕಳ ನಿರೀಕ್ಷೆ ಹೆಚ್ಚಾಗಲು, ಅದರಿಂದಾಗಿ ಒತ್ತಡ ಉಂಟಾಗಲು ಒಂದು ರೀತಿಯಲ್ಲಿ ನಾವೇ ಕಾರಣ ಅಲ್ವೇ? ಅವರು ಬೆಳೀತಾ ಇದ್ದಾಗ, ಮಕ್ಕಳು ಬೆಳೆಯುವ ಹಂತದಲ್ಲಿ ನಾವೇನು ಕಲಿಸಿದ್ದೀವಿ ಅವರಿಗೆ? ಮಾರ್ಕ್ಸ್ ತಗೋಬೇಕು, ರ್ಯಾಂಕ್ ಬರಬೇಕು, ಗೋಲ್ಡ್ ಮೆಡಲ್ ತಗೋಬೇಕು, ಒಳ್ಳೆ ಹುದ್ದೆ ಅಲಂಕರಿಸಬೇಕು, ಅಧಿಕಾರ ಬೇಕು, ಹಣ ಬೇಕು, ಸಾಧನೆ ಮಾಡಬೇಕು, ಇಷ್ಟೇ ನಾವು ಕಲಿಸಿರೋದು. ಎಲ್ಲದರಲ್ಲೂ ಟಾಪರ್ ಆಗಬೇಕು. ಇನ್ನು ನಮ್ಮ ಹೆಣ್ಮಕ್ಳು ಮದುವೆ ಬೇಡ, ಮೊದಲು ನಾನು ನನ್ನ ವೃತ್ತಿಯಲ್ಲಿ ನೆಲೆಗೊಳ್ಳುವೆ ಅನ್ನುವುದಕ್ಕೆ ಮುಖ್ಯ ಕಾರಣ ಅವರು ಒಳ್ಳೆಯ ಮದುವೆಗಳನ್ನು ನೋಡಿಲ್ಲದಿರುವುದೇ ಅಂತ ನನ್ನ ಅಭಿಪ್ರಾಯ. ತನ್ನ ಅಮ್ಮ, ಅಕ್ಕ, ಅತ್ತೆ, ಚಿಕ್ಕಮ್ಮ, ಅಕ್ಕಪಕ್ಕದವರು, ಗೆಳತಿಯರು ಇವರೆಲ್ಲರ ವೈವಾಹಿಕ ಜೀವನವನ್ನು ನೋಡಿ ಇಂದಿನ ಹೆಣ್ಮಕ್ಳು ಸಾಂಪ್ರದಾಯಿಕ ಕುಟುಂಬಗಳ ಬಗ್ಗೆ ಒಲವು ತೋರಿಸುತ್ತಿಲ್ಲ. ಹೆಚ್ಚಿನ ಸಂಸಾರಗಳಲ್ಲಿ ಹೆಣ್ಣು ಹೊರಲಾರದಷ್ಟು ಹೊರೆ ಹೊತ್ತು, ಪಡಬಾರದ ಕಷ್ಟಪಟ್ಟು, ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೆ ತಳ್ಳಿ ಸಂಸಾರದ, ಮನೆಯ ಕರ್ತವ್ಯ, ಪ್ರತಿಷ್ಠೆ, ಆಚರಣೆ, ಪದ್ಧತಿ, ಪರಂಪರೆ ಇವುಗಳನ್ನೆಲ್ಲ ರಕ್ಷಿಸುವ ಜವಾಬ್ದಾರಿ ಹೊತ್ತು ಕ್ಷಮೆ, ತ್ಯಾಗ ಇವುಗಳನ್ನೇ ಉಸಿರಾಡ್ತಾ ಆದರ್ಶ ಗೃಹಿಣಿಯ ಪಟ್ಟಕ್ಕಾಗಿ ಜೀವನ ಪೂರ್ತಿ ಬದುಕು ಸವಿಸುವುದನ್ನು ನೋಡಿ ಇಂಥ ಬದುಕು ತನಗೆ ಬೇಡ ಅಂತ ಅಂದ್ಕೊಂಡ್ರೆ ಅದರಲ್ಲಿ ತಪ್ಪೇನು? ಅಥವಾ ಅವರ ಕನಸಿನ ಬದುಕು, ವೈವಾಹಿಕ ಬದುಕು ಸಿಗುವ ಭರವಸೆ ಸಿಕ್ಕಾಗ ಅವರು ಜಾತಿ, ಧರ್ಮ, ಭಾಷೆ, ದೇಶಗಳ ಎಲ್ಲೆ ಮೀರಿ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ತಪ್ಪೇನು? ಖಂಡಿತ ತಪ್ಪಿಲ್ಲ ಅಂತ ನಾನು ಹೇಳ್ತೇನೆ. ನೀವು ನನ್ನನ್ನು ಪ್ರಖರ ಸ್ತ್ರೀವಾದಿ ಅಂತ ಅನ್ನಬಹುದು. ಹೌದು, ನಾನು ಸ್ತ್ರೀವಾದಿಯೇ. ಸ್ತ್ರೀವಾದವೆಂದರೆ ಪುರುಷ ದ್ವೇಷವಲ್ಲ. ಸ್ತ್ರೀವಾದವೆಂದರೆ ಎಲ್ಲ ರೀತಿಯ ತಾರತಮ್ಯದ ವಿರುದ್ಧ, ಶೋಷಣೆಯ ವಿರುದ್ಧ ಧ್ವನಿ ಎತ್ತುವ ಜೀವಪರವಾದ ಅಷ್ಟೇ. ಸಮಾಜದ ಆಧಾರ ಸ್ತಂಭವಾದ ಕುಟುಂಬ ವ್ಯವಸ್ಥೆ ಹದಗೆಡುತ್ತಾ ಇರುವುದು ನನ್ನಲ್ಲೂ ಕಳವಳ ಹುಟ್ಟಿಸ್ತದೆ. ಕೆಲವೊಮ್ಮೆ ಇಂದಿನ ಹೆಣ್ಣುಮಕ್ಕಳು ಮತ್ತವರ ಹೆತ್ತವರ ನಿರೀಕ್ಷೆಗಳು ಅತಿಯಾಯಿತು ಅಂತ ನನಗೂ ಅನಿಸಿದ್ದಿದೆ. ಆದರೆ ಆಗೆಲ್ಲ ನನ್ನ ಕಣ್ಣು ಮುಂದೆ ಬರುವ ಚಿತ್ರ ಯಾವುದು ಗೊತ್ತಾ? ಹಿಂದೆ ಹೇಗೆಲ್ಲ ಗಂಡು ಮಕ್ಕಳು ಮತ್ತು ಅವರ ಮನೆಯವರು ಹೆಣ್ಣು ಮಕ್ಕಳನ್ನು ಮತ್ತು ಹೆತ್ತವರನ್ನು ಸತಾಯಿಸ್ತಾರೆ ಅಂತ ಅನ್ನೋದು. ಹೌದು, ಬದಲಾವಣೆ ಜಗದ ನಿಯಮ. ಹೆಣ್ಣು ಬದಲಾಗಿದ್ದಾಳೆ, ಬದಲಾಗುತ್ತಲೇ ಇದ್ದಾಳೆ. ಅದಕ್ಕೆ ಪೂರಕವಾಗಿ ಸಮಾಜ, ಮುಖ್ಯವಾಗಿ ಗಂಡು ಬದಲಾಗಬೇಕಾಗಿದೆ. ಈಗೀಗ ಅಲ್ಲಲ್ಲಿ ಹೆಣ್ಣನ್ನು ತನ್ನಂತೆ ಮನುಷ್ಯ ಜೀವಿ, ಅವಳ ಹಕ್ಕುಗಳು, ಅಭಿಪ್ರಾಯಗಳನ್ನು, ಭಾವನೆಗಳನ್ನು ಗೌರವಿಸಬೇಕು. ಹೆಣ್ಣು ಎಂಬ ಕಾರಣಕ್ಕೆ ಆಕೆ ಅವಕಾಶ ವಂಚಿತೆ ಆಗಬಾರದು ಎಂದು ಆಲೋಚಿಸುವ, ಸ್ತ್ರೀವಾದವನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ನಡೆದುಕೊಳ್ಳಲು ಪ್ರಯತ್ನಿಸುವ ಗಂಡು ಮಕ್ಕಳು ಅಲ್ಲಲ್ಲಿ ಅಪರೂಪಕ್ಕೆ ಕಾಣಸಿಗುತ್ತಾರೆ. ಉಳಿದಂತೆ ಗಮನಾರ್ಹ ಬದಲಾವಣೆಗಳೇನೂ ಆಗಿಲ್ಲ. ಹೆಣ್ಣು ಗಂಡಿನಂತೆ ಒಂದು ಮನುಷ್ಯ ಜೀವಿ. ಆಕೆಯನ್ನು ಮಾತೆ, ದೇವಿ, ಪ್ರಕೃತಿ ಅಂತೆಲ್ಲ ಹಾಡಿ ಹೊಗಳುವುದು ಸರಿಯಲ್ಲ. ಆಕೆಗದು ಬೇಡ. ಆಕೆ ಮೊದಲು ಮನುಷ್ಯಳು, ಆಮೇಲೆ ಮಗಳು, ತಂಗಿ, ಅಕ್ಕ, ತಾಯಿ, ಹೆಂಡತಿ, ಎಲ್ಲವೂ, ಅಮ್ಮ, ಎಲ್ಲವೂ. ಪುರುಷರಂತೆ ಆಕೆಗೂ ಕೋಪ, ಬೇಸರ, ದುಃಖ, ಹಠ ಎಲ್ಲವೂ ಇರಬಹುದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ಹೆಣ್ಮಕ್ಕಳು ಮತ್ತು ಅವರ ಪೋಷಕರು ಮದುವೆಯಿಂದ ನಿರೀಕ್ಷಿಸುತ್ತಿದ್ದುದು ಪೋಷಣೆ ಮತ್ತು ರಕ್ಷಣೆ. ಹಾಗಾಗಿ ಹೆಣ್ಮಗುವನ್ನು ತಂದೆಯ ಆಶ್ರಯದಿಂದ ಗಂಡನ ಆಶ್ರಯಕ್ಕೆ ವರ್ಗಾಯಿಸ್ತಿದ್ರು. ಇದು ಮದುವೆ ಆಗಿತ್ತು. ಆದರೆ ಈಗ ಅದಲ್ಲ.
ಹೆಣ್ಮಕ್ಳಿಗೆ ಬೇಕಾಗಿರುವುದು ಸಾಂಗತ್ಯ, ಸಾಹಚರ್ಯ. ಆಕೆಗೆ ಗೆಳೆಯನಂಥ ಗಂಡ ಬೇಕು. ಗಂಡನ ಯಶಸ್ಸಿನ ಹಿಂದೆ ನಿಲ್ಲುವುದು ಆಕೆಯ ಕನಸು ಅಲ್ಲ, ಧ್ಯೇಯವೂ ಅಲ್ಲ. ಆಕೆಗೆ ಜೊತೆ ಜೊತೆಯಲ್ಲಿ ಹೆಜ್ಜೆ ಇಡುವ, ಬೆಳೆಯುವ, ಪರಸ್ಪರರ ಬೆಳವಣಿಗೆ ಸಹಕರಿಸುವ, ಗೌರವ, ವ್ಯಕ್ತಿಘನತೆಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳುವ, ಪ್ರೀತಿ ಅಭಿಮಾನ ಎರಡೂ ಇರುವ ಗಂಡ ಬೇಕು. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಹಳೆಯ ಸಂಪ್ರದಾಯ ಪದ್ಧತಿಗಳಷ್ಟೇ ಸರಿ ಅಂದರೆ ಬದಲಾವಣೆಗಳನ್ನು ಒಪ್ಪಿಕೊಳ್ಳದೇ ಇದ್ದರೆ ಸಂಘರ್ಷ ಆಗದೇ ಇರ್ತದೆ. ಹಾಗಾದರೆ ಆಗಬೇಕಾದ್ದೇನು? ಕುಟುಂಬ ಎಂಬ ವ್ಯವಸ್ಥೆ ಭದ್ರವಾಗಿರಬೇಕಾದ್ರೆ ಕುಟುಂಬದ ಪ್ರತಿ ವ್ಯಕ್ತಿಯೂ ಅದಕ್ಕಾಗಿ ಕೆಲಸ ಮಾಡಬೇಕು. ಒಳ್ಳೆಯ ಕುಟುಂಬವನ್ನು ಕಟ್ಟುವುದು, ಉಳಿಸುವುದು, ಮಕ್ಕಳನ್ನು ಬೆಳೆಸುವುದು ಕುಟುಂಬದ ಎಲ್ಲರ ಜವಾಬ್ದಾರಿ, ಬರೀ ಹೆಣ್ಮಕ್ಳದಲ್ಲ. ಇಂದಿನ ಪ್ರಗತಿಪರ ಹುಡುಗಿಯರನ್ನು ದೂಷಿಸುವುದರಿಂದ ಏನೇನೂ ಪ್ರಯೋಜನ ಇಲ್ಲ. ಹೆಂಡತಿ ಅಂದರೆ ಕಾರ್ಯೇಶು ಮಂತ್ರಿ, ಶಯನೇಶು ವೇಶ್ಯ, ಕ್ಷಮೆಯ ಧರಿತ್ರಿ ಎಂದೆಲ್ಲ ಹೇಳಿದರೆ ಸಹಜವಾಗಿಯೇ ಆಧುನಿಕ ಮಹಿಳೆಯರು ಸಿಡಿದೇಳಬಹುದು. ಆದರ್ಶ ಗೃಹಿಣಿಯರನ್ನು ಹಾಡಿ ಹೊಗಳುವುದು ಬಿಟ್ಟು ಆದರ್ಶ ಕುಟುಂಬದ ಬಗ್ಗೆ ಮಾತಾಡಬೇಕಾಗಿದೆ. ಬದಲಾದ ಯುಗದಲ್ಲಿ ಆದರ್ಶ ಕುಟುಂಬದಲ್ಲಿ ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು ಎಂಬುದನ್ನು ಮರು ನಿರೂಪಿಸಬೇಕಾಗಿದೆ. ಮಕ್ಕಳಿನ್ನು ಚಿಕ್ಕವರಿರುವಾಗ ನಾವು ಅವರಿಗೆ ಲಿಂಗ ಸೂಕ್ಷ್ಮತೆ, ಲಿಂಗ ಸಮಾನತೆ ಇವುಗಳ ಬಗ್ಗೆ ಹೇಳಿಕೊಡ್ತಾ ಅವರನ್ನು ಬೆಳೆಸಬೇಕು. ಗಂಡು ಮಕ್ಕಳಿಗಂತೂ ಹೊಸ ಮಾದರಿಗೆ, ಬದಲಾವಣೆಗಳಿಗೆ ತಯಾರಾಗುವಂಥ ತರಬೇತಿ ನೀಡಬೇಕು. ಯಾಕೆಂದರೆ ಅವರು ಒಳ್ಳೆಯ ಮದುವೆಗಳನ್ನು, ಸಮದಾಂಪತ್ಯದ ಮಾದರಿಗಳನ್ನು ನೋಡಿಲ್ಲ. ಇಂದಿನ ಸಬಲ ಸ್ವಾವಲಂಬಿ ಹೆಣ್ಮಕ್ಕಳು ಗಂಡು ಮಕ್ಕಳಿಗೆ ತಾಳ್ಮೆಯಿಂದ ಕಲಿಸಿಕೊಡಬಹುದಾದ ಅನೇಕ ವಿಷಯಗಳಿವೆ. ನಮ್ಮ ಅಪ್ಪ, ಮಗ, ಗಂಡ, ಅಣ್ಣ, ತಮ್ಮ, ಗೆಳೆಯ ಯಾರೇ ಇರಲಿ, ಪ್ರೀತಿ ಸಹಾನುಭೂತಿಯಿಂದ ಅವರನ್ನು ಸ್ತ್ರೀವಾದಿ ವ್ಯಕ್ತಿಯಾಗಿ ಬದಲಾಯಿಸಲು ಕೆಲಸ ಮಾಡಬೇಕು. ನಮ್ಮ ಸಂಗಾತಿಯನ್ನು ಆಗಾಗ ಕ್ಷಮಿಸ್ತಾ, ಛಲ ಬಿಡದೆ ತಿದ್ದುತ್ತಾ ಆದರ್ಶ ಕುಟುಂಬವನ್ನು, ತನ್ಮೂಲಕ ಆದರ್ಶ ಸಮಾಜವನ್ನು ಕಟ್ಟುವ ಪ್ರಯತ್ನ ಮಾಡಬೇಕು. ಯುವಜನತೆ ತಮ್ಮ ಹಿರಿಯರನ್ನು ಗೌರವಿಸ್ತಲೇ ಅವರು ಗೊಡ್ಡು ಸಂಪ್ರದಾಯಕ್ಕೆ ತಲೆಬಾಗದೆ ವಿಕಾಸ ಹೊಂದಲು ಕೆಲಸ ಮಾಡಬೇಕು. ಪ್ರೀತಿಯಿಂದ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ತಿಳಿ ಹೇಳುತ್ತಾ ಬದಲಾಯಿಸಲು ಸಹಕರಿಸಬೇಕು. ಹೊಸ ರುಚಿಯ ಅಡುಗೆಗಳನ್ನು ಇಷ್ಟಪಡುವ, ಹೊಸ ಹೊಸ ವಿನ್ಯಾಸದ ಬಟ್ಟೆ ಬರೆ ಮೇಕಪ್ಗಳನ್ನು ಒಪ್ಪಿಕೊಳ್ಳುವ, ಹೊಸ ತಂತ್ರಜ್ಞಾನಕ್ಕೆ ಬೆರಗಾಗಿ ಅಪ್ಪಿಕೊಳ್ಳುವ ನಾವು ಮದುವೆ, ಮಕ್ಕಳು ಈ ವಿಚಾರಗಳಲ್ಲೂ ಬದಲಾಗಬೇಕಲ್ವೇ? ಬೆಳೆಯುತ್ತಿರುವ ಮಕ್ಕಳಿಗೆ ಅವರ ಬದುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರೋತ್ಸಾಹಿಸಬೇಕು. ಅವರ ನಿರ್ಧಾರಗಳಿಗೆ ಅವರೇ ಜವಾಬ್ದಾರರು ಅಂತ ಅನ್ನುವುದನ್ನು ಅರ್ಥ ಮಾಡಿಸಬೇಕು. ಮಕ್ಕಳು ವಯಸ್ಕರಾದ ಮೇಲೆ ಅವರ ವೈಯಕ್ತಿಕ ಬದುಕು ಹಾಗೂ ವೃತ್ತಿ ಬದುಕುಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅವರ ಹಕ್ಕು. ಮಕ್ಕಳು ಅವರ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಾಗ ಅವರ ಆಯ್ಕೆಯ ಹುಡುಗ ಅಥವಾ ಹುಡುಗಿಯನ್ನು ಭೇಟಿ ಮಾಡಲು ಒಪ್ಪದ, ಜಾತಿ, ಬಣ್ಣ, ಭಾಷೆ ಎಂದು ಹೇಳುತ್ತಾ ವಿರೋಧಿಸುವ ಅನೇಕ ಅಪ್ಪ ಅಮ್ಮಂದಿರು ನಮ್ಮಲ್ಲಿನ್ನೂ ಅನೇಕರಿದ್ದಾರೆ. ಜನ ಏನಂದಾರು, ಅವರೇನೆಂದಾರು, ಇವರೇನೆಂದಾರು ಅನ್ನುತ್ತಾ ಮಕ್ಕಳನ್ನು ಸತಾಯಿಸುವುದು ಸರಿಯೇ? ಇಂದಿನ ಯುವಜನತೆ ಮದುವೆ ಬೇಡ, ಮಕ್ಕಳು ಬೇಡ ಅನ್ನುತ್ತಿದ್ದರೆ ಸಿಡಿದೇಳುವುದನ್ನು ಬಿಟ್ಟು ಅವರೊಂದಿಗೆ ತಾಳ್ಮೆಯಿಂದ ಮಾತಾಡಿ, ಕಾರಣಗಳೇನು ಅಂತ ಕೇಳಿ, ಅವರ ಜಾಗದಲ್ಲಿ ನಿಂತು ಯೋಚಿಸಿ, ನಿಮಗನ್ನಿಸಿದ್ದನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ನಾವೇ ಎಲ್ಲ ತಿಳಿದವರು ಅಂತನ್ನುವ ಹಮ್ಮು ಬೇಡ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ದಡ್ಡರಲ್ಲ. ಇಂದಿನ ತಪ್ಪು ನಾಳೆಗೆ ಸರಿ ಎನಿಸ್ಕೊಳ್ಳುತ್ತದೆ. ಹಿಂದೆ ವಿಧವಾ ವಿವಾಹವೆಲ್ಲಿತ್ತು, ಇಂದು ಅದು ಕಾನೂನು ಸಮ್ಮತವಾಗಿಲ್ವೇ? ಬಾಲ್ಯ ವಿವಾಹ, ಸತಿ ಪದ್ಧತಿಗಳು ಇಂದು ಕಾನೂನು ಬಾಹಿರ ಆಗಲಿಲ್ವೇ? ಬದಲಾವಣೆ ಜಗದ ನಿಯಮ ಮಾತ್ರವಲ್ಲ, ಬದಲಾವಣೆ ಬೆಳವಣಿಗೆಯ ಸಂಕೇತ. ಇದು ಅರ್ಥವಾದರೆ ಸಂಘರ್ಷ ಕಡಿಮೆ ಆಗಬಹುದು, ಕುಟುಂಬದ ಔಚಿತ್ಯ ಉಳಿಯಬಹುದು. ಏನಂತೀರಿ?